ಧರ್ಮಸ್ಥಳ 4 o'clock ಅಲ್ಲಿ ನೋಡಿ ಹೇಗಿರುತ್ತಂತ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ವ್ಲಾಗ್. ಸೊ ಆಲ್ರೆಡಿ ನಿಮ್ಗೆ ಇವಾಗ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ನಾವಿವತ್ತು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ 2 days ನಮ್ಮಿಬ್ಬರಿಗೂ ರಜೆ ಇದೆ. ಸೊ ಹಾಗಾಗಿ ಒಂದು ಶಾರ್ಟ್ ಟ್ರಿಪ್ ಮಾಡುವಂಥ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಇವಾಗ ಗಂಟೆ 8 o'clock ಆಗಿದೆ. ನಮಗೆ ಬಸ್ ಇರೋದು 9:15ಗೆ, ಅದು ಮೆಜೆಸ್ಟಿಕ್ಕಿಂದ. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದೆ ನಮ್ಮ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ನೋಡಿ, ಇದು ನಮ್ಮ ಇವತ್ತಿನ ಲಗೇಜು ಧರ್ಮಸ್ಥಳ ಟ್ರಿಪ್ಗೆ. ಬರೀ ಒಂದು ಬ್ಯಾಗು, ನಮ್ಮಿಬ್ಬರದ್ದು ಲಗೇಜ್ ಇದರಲ್ಲೇ ಇದೆ. ಹಾಗೆ ನಾನಿಲ್ಲಿ ಫೋನ್ ಚಾರ್ಜಿಂಗ್ ಮತ್ತು ಹಾಕಿದ್ದೀನಿ. ಸೊ ಫೋನು, ಚಾರ್ಜರು. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ. ನಾವಿವಾಗ ಮೆಟ್ರೋಗೆ ಅಂತ ಆಟೋ ಬುಕ್ ಮಾಡಿದ್ವಿ. ಸೊ ಇವಾಗ ಆಟೋ ಡ್ರೈವರ್ ಬಂದಿದ್ದಾರೆ. ಸೊ ನಿಮ್ಮನ್ನು ಇವಾಗ ಆಟೋ ಹತ್ತ ಮೇಲೆ ಸಿಗ್ತೀನಿ. ಬಾ, 3633. ಸೊ ಗೈಸ್, ಇವಾಗ ನಾವು ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಇವಾಗ ಗಂಟೆ 8:15 ಆಗಿದೆ. ನಮ್ಮ ಬಸ್ ಇರೋದು 9:15ಗೆ. ವೈಶಾಲಿ ಇಲ್ಲಿದ್ದಾಳೆ. ಇಲ್ಲೇ ಲೆಫ್ಟ್ಗೆ ಬಿಡಿ. ಅದ್ರಲ್ಲಿ ಪೇ ಮಾಡಿದ್ದೀವಿ 140. ಸೊ ಗೈಸ್, ನಾವಿವಾಗ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ, ಇಂದಿರಾನಗರ್ ಮೆಟ್ರೋ ಸ್ಟೇಷನ್ನು. ಇವಾಗ ಟೈಮ್ 8:30 ಆಗಿದೆ. ನಾವಿವಾಗ ಪ್ಲ್ಯಾಟ್ಫಾರ್ಮ್ ಕಡೆ ಹೋಗ್ತಾ ಇದ್ದೀವಿ. ಎಂತ ಬಸ್ ಸಿಗುತ್ತಾ ನಮಗೆ? ಸೊ ಆಲ್ರೆಡಿ 8:30 ಆಗಿದೆ, ಬಸ್ ಇರೋದು 9:15. ದಿಸ್ ಈಸ್ ನಮ್ಮ ಮೆಟ್ರೋ. ನೋಡಿ ಎಷ್ಟೊಂದು ರಶ್ ಅಂತ. ಯಪ್ಪ ದೇವರೇ. A few moments later. ಅಂತೂ ಫೈನಲಿ ನಾವೀಗ ಮೆಜೆಸ್ಟಿಕ್ ಮೆಟ್ರೋ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ, ಎಷ್ಟೊಂದು ಜನ ಅಂದರೆ. ಫ್ರೈಡೇ ಈವ್ನಿಂಗ್ ಅಂತ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಗೈಸ್, ಇವಾಗ ನಾವು KSRTC ಬಸ್ ಸ್ಟ್ಯಾಂಡ್ ಟರ್ಮಿನಲ್ 2 ಬಂದಿದ್ದೀವಿ. ಸೊ ನಮ್ಮದು ಪ್ಲ್ಯಾಟ್ಫಾರ್ಮ್ 2 ಅಲ್ಲಿದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಹಾಂ 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 ಬಾ. ಸೊ ಗೈಸ್, ನಾವು ಆವಾಗ ಹೋದದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಂತೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಲ್ಲಿದೆ ನೋಡಿ. ಸೊ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 2. ಸೊ ಇಲ್ಲಿ ಸುಮಾರಷ್ಟು ಐರಾವತ ಬಸ್ ನಾವು ನೋಡ್ತಾ ಇದ್ದೀವಿ. ಬಟ್ ನಮ್ಮ ಬಸ್ ಯಾವುದಂತ ಇವಾಗ ಹುಡುಕಬೇಕು. ಆ್ಯಕ್ಚುಲಿ ಬಸ್ ನಂಬರ್ 2854. ಎಸ್, ದಿಸ್ ಈಸ್ ಅ ಬಸ್. ಇಲ್ಲಿ ಇದು. ಸೊ ಗೈಸ್, ಇದೇ ನಮ್ಮ ಬಸ್ಸು ನೋಡಿ, ಐರಾವತ ಕ್ಲಬ್ ಕ್ಲಾಸ್. ಸೊ ಇದು ಮಲ್ಟಿ ಎಕ್ಸೆಲ್ ವೋಲ್ವೋ ಇದು. ಸೊ ನಾವಿದು ಇವಾಗ ಇದರಲ್ಲೇ ಹೋಗೋದು, ಸೆಮಿ ಸೀಟರು. ನೋಡಿ ಹೀಗಿದೆ ಬಸ್ಸು. ಸೊ ಗೈಸ್, ನಾವಿವಾಗ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಹಾಗೆ ನಮ್ಮ ಬಸ್ ಕೂಡ ಸಿಕ್ಕಿದೆ ಇವಾಗ. ನೋಡಿ, ಇದೇ ನಮ್ಮ ಬಸ್ಸು. ಸೊ ಇನ್ನೂ ಟೈಮ್ ಇನ್ನೂ ಒಂದು 15 minutes ಇದೆ. ಸೊ ಆಲ್ರೆಡಿ ಇವಾಗ ಬಸ್ ಬಂದು ನಿಲ್ತಿದೆ. ಮತ್ತು ಇಲ್ಲಿ ಲಗೇಜಸ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಸೊ ಅರೌಂಡ್ ಒಂದು 10 minutes ಇರೋ ಮುಂಚೆ ನಾವೀಗ ರೀಚ್ ಆದ್ವಿ. ಸ್ಲೀಪ್ ಲೈಕ್ ಅ ಬೇಬಿ ಮಲ್ಟಿ ಎಕ್ಸೆಲ್ ಕಂಫರ್ಟ್ 21-22 ಇದು ಸೊ ಗೈಸ್, ನಾವೀಗ ಬಸ್ಸಿಗೆ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಸೀಟ್ಸ್ ಎಲ್ಲ ಸಿಕ್ತು.
ಇನ್ನೂ ಒಂದು 10 ಮಿನಿಟ್ಸ್ ಇದೆ. ಬಟ್ ಇನ್ನೂ ಎ ಸಿ ಆನ್ ಮಾಡಲಿಲ್ಲ ಅಲ್ಲ ಇಲ್ಲಿ. ಇವಾಗ ನಮ್ಮ ಬಸ್ಸು ಸ್ಟಾರ್ಟ್ ಆಗಿದೆ ಟರ್ಮಿನಲ್ 2 ಮೆಜೆಸ್ಟಿಕ್ಕಿಂದ. ಸೊ ನೋಡಿ, ಎಲ್ಲ ಪ್ಯಾಸೆಂಜರ್ಸ್ ಕೂಡ ಬಂದಾಯ್ತು ಇವಾಗ. ಸೊ ಇವಾಗ ಇಲ್ಲಿಂದ ಧರ್ಮಸ್ಥಳ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮದು. ಸೊ ಈ ಬಸ್ಸು ಹಾಸನ ಶಿರಾಡಿಘಾಟ್ ಮೇಲೆ ಹೋಗುತ್ತಂತೆ, ಸಕಲೇಶ್ಪುರ ಹಾಸನ ಶಿರಾಡಿಘಾಟ್, ಮತ್ತು ಬೆಳಗ್ಗೆ 4:30 ರೀಚ್ ಆಗುತ್ತೆ. One hour later. ಸೊ ಗೈಸ್, ಇವಾಗ ಗಂಟೆ ಆಗಿದೆ 11:40. ಸೊ ನಾವೀಗ ಕುಣಿಗಲ್ ರೀಚ್ ಆಗಿದ್ದೀವಿ. ಡಿನ್ನರ್ಗಂತ ಸ್ಟಾಪ್ ಮಾಡಿದ್ದಾರೆ. ಎಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂದರೆ ಕಾಮತ್ ಉಪಚಾರದಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಬನ್ನಿ, ಆಗಿದ್ರೆ ಇವಾಗ ಡಿನ್ನರ್ ಮಾಡೋಣ. ನಿದ್ದೆ ಬಂತ? ವೈಶಾಲಿ ದೋಸೆ ತೊಗೊಂಡಿದ್ದಾಳೆ. ಸೊ ನಾನು ವಡೆ ತೊಗೊಂಡಿದ್ದೀನಿ. ಸೊ ಇವು 2 ವಡೆಗೆ 100 ರೂಪಾಯಿ ಅಂತೆ. ಅದೊಂದು ದೋಸೆಗೆ ಎಷ್ಟು? 100 ರೂಪಾಯಿ. ಸೊ ಒಂದು ದೋಸೆ 2 ವಡೆ 200 ರುಪೀಸ್. ಕಾಮತ್ ಉಪಚಾರ. ವಡೆ ಬಿಸಿನೂ ಇಲ್ಲ. ಸೊ ಗೈಸ್, ನಾವೀಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಬೆಳಗ್ಗೆ 4 o'clock ಆಗಿದೆ. ಸೊ ಎಕ್ಸಾಕ್ಟ್ 7 hours ಆಯಿತು. ಸಖತ್ ಡ್ರೈವಿಂಗ್ ಮಾತ್ರ ಐರಾವತ ಬಸ್ ಡ್ರೈವರ್ಸಿಂದ. ಎಕ್ಸಾಕ್ಟ್ 4 o'clock ಆಯಿತು. ಬಂದಿರೋದೊಂದು ಗೊತ್ತೇ ಆಗಲಿಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ಇವಾಗ ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೇ ಇದೆ ಬಸ್ ನಮ್ಮದು. ಇನ್ನೂ ಪ್ಯಾಸೆಂಜರ್ಸ್ ಇಳಿತಾ ಇದ್ದಾರೆ. ನಮ್ಮ ಬಸ್ಸು ಹೋಗ್ತಾ ಇದೆ ಇವಾಗ. ಸೊ ಇದು ಆ್ಯಕ್ಚುಲಿ ಮಂಗಳೂರು ಹೋಗೋದು. ಧರ್ಮಸ್ಥಳ 4 o'clock ಅಲ್ಲಿ ನೋಡಿ ಹೇಗಿರುತ್ತಂತ. ಫುಲ್ ಖಾಲಿ ಇದೆ, ಒಬ್ಬರು ಇಲ್ಲ. ಇವಾಗ 4 o'clock ಹೋಗಿ ನಾವೀಗ ರೂಮ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು ರೂಮ್ ಬುಕ್ಕಿಂಗ್ಸ್ ಎಲ್ಲ ಏನೂ ಮಾಡಲಿಲ್ಲ ನಾವು. A few moments later. ಸೊ ಗೈಸ್, ನಮ್ಗೆ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಬಿಟ್ಟಿದ್ದಾರೆ. ಫ್ರೆಶ್ ಅಪ್ ಆಗ್ಬೋದಂತೆ, ಬಟ್ ರೂಮ್ಸ್ ಎಲ್ಲ ಇಲ್ಲ ಅಂತೇಳಿ. ಸೊ ಅದಕ್ಕೆ ನಾವು ರೂಮ್ಸ್ ಎಲ್ಲ ಮತ್ತು ಏನೋ ಬುಕ್ ಮಾಡೋದಂತ ಸುಮ್ಮನೆ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗುವ ಅಂತ ನೋಡ್ತಾ ಇದ್ದೀವಿ. ಸೊ ಇದು ನೋಡಿ, ಹೀಗಿದೆ ಶರಾವತಿ ಗೆಸ್ಟ್ ಹೌಸ್, ಎಷ್ಟು ಚೆನ್ನಾಗಿದೆ ಅಂತ. 1 hour later. ಸೊ ಗೈಸ್, ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಪವಿತ್ರವಾದ ಮಂಜುನಾಥನ ದರ್ಶನಕ್ಕೆ.
ಇಲ್ಲಿ ನೋಡಿ ಯಾರೂ ಇಲ್ಲ ಇವತ್ತು, ಫುಲ್ ಖಾಲಿ ಇದೆ. ಇವಾಗ ಗಂಟೆ ಬಂದು 5:30 ಆಗಿದೆ. ಸೊ ಇವಾಗ ನಾವು ನಮ್ಮ ಲಗೇಜ್ನ ಇಟ್ಟು ನೆಕ್ಸ್ಟ್ ನಾವು ದರ್ಶನಕ್ಕೆ ಹೋಗೋದು. ಸೊ ಬನ್ನಿ ಆಗಿದ್ರೆ ದರ್ಶನ ಮಾಡೋಣ. ಸೊ ಗೈಸ್ ಇವಾಗ ನಾವು ಲಗೇಜ್ ಇಟ್ಟು ಬಂದ್ವಿ, ಫ್ರೀ ಅಂತೆ. ಸೊ ಇಲ್ಲಿ ಏನೂ ದುಡ್ಡು ಕೊಡಬೇಕಾಗಿಲ್ಲ. ಮತ್ತು ಇಲ್ಲಿಂದ ಇವಾಗ ದರ್ಶನಕ್ಕೆ ಹೋಗೋದು. ಇಲ್ಲಿಂದ ದರ್ಶನ ಆ ಕಡೆಯಿಂದಲ್ಲ, ಸೊ ಫ್ರೀ ದರ್ಶನ ಅಲ್ಲಿಂದ. ಮೂರು ಸೆಟ್ ತೊಗೊಳ್ವಾ. ಸೊ ಗೈಸ್ ಇಲ್ಲಿ ಸೆಟ್ ಪ್ರಸಾದ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಟೋಕನ್ ಕೊಡ್ತಾರೆ. ಆಮೇಲೆ ದರ್ಶನ ಆದಮೇಲೆ ಪ್ರಸಾದ ಟೋಕನ್ ಕೊಟ್ಟು ತಗೋಬೇಕು. ಬಿಚ್ಚು ಹಾಕು ಇವಾಗಲೇ. ಹಿಂಗೆ ಹೋಗೋದು. A few moments later. ಸೊ ಗೈಸ್ ಇವಾಗ ನಮ್ಮ ದರ್ಶನ ಎಲ್ಲ ಆಯಿತು. ಇವಾಗ ಗಂಟೆ 6:30 ಆಗಿದೆ. ನಾವು ಇಲ್ಲಿ ಹೊರಗಡೆ ಬಂದು ದರ್ಶನ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದೀವಿ. ಎಷ್ಟು ಬೇಗ ಆಯ್ತಲ್ಲ ದರ್ಶನ. ಹೌದು, ಚೆನ್ನಾಗಾಯ್ತು ದರ್ಶನ. ಇಲ್ಲಿ ನಾವು ಪ್ರಸಾದ ಎಲ್ಲ ತೊಗೊಂಡಿದ್ದೀವಿ. ಅಮ್ಮ ಜನ ನೋಡು ಇವಾಗ. ಮಂಜುನಾಥನ ದರ್ಶನ ಆಯಿತು. ಸೊ ಇವಾಗ ಗಂಟೆ 6:30 ಆಗಿದೆ. 5:30 ಸ್ಟಾರ್ಟ್ ಮಾಡಿದ್ವಿ. 1 ಅವರಲ್ಲಿ ದರ್ಶನ ಮುಗೀತು. ತುಂಬ ಒಂದು ಒಳ್ಳೆ ದರ್ಶನ ಸಿಕ್ತು. ಇವಾಗ ನೋಡಿ ಎಷ್ಟೊಂದು ಜನ ಆಗಿದ್ದಾರೆ ಅಂದರೆ ಸಿಕ್ಕಾಪಡೆ ಜನ ಆಗಿಬಿಟ್ಟಿದ್ದಾರೆ. ಸೊ ಗೈಸ್ ಇವಾಗ ಇಲ್ಲೇ ಕ್ಯಾಂಟೀನ್ ಇದೆ, ವಿಜಯ ಕ್ಯಾಂಟೀನ್. ಸೊ ಇಲ್ಲೇ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದು. ಬಟ್ ಧರ್ಮಸ್ಥಳ ಅಂತೂ ಫುಲ್ ಖಾಲಿ ಇದೆ ಇವತ್ತು ಅಲ್ಲ. ಕೋಸ್ಟಲ್ ಸೈಡ್ ಬಂದರೆ ಬನ್ಸ್ ಮಾತ್ರ ತಿನ್ನಲೇಬೇಕು. ವೈಶಾಲಿ ಇಡ್ಲಿ ವಡನೂ ತೊಗೊಂಡಿದ್ದಾಳೆ. ನಾನು ಒಂದು ಪ್ಲೇಟ್ ಇಡ್ಲಿ ವಡ ತೊಗೊಂಡಿದ್ದೀನಿ, ಮತ್ತು ಈ 2 ಬನ್ಸ್ ತೊಗೊಂಡಿದ್ದೀವಿ. ಹೆಂಗುಂಟು? ಸಾಂಬಾರು ಚಲೋ ಇದೆ ಅಂತ. ಶ್ರೀ ಮಂಜುನಾಥನ ದೇವರ ದರ್ಶನ ನಂತರ ನಮ್ಮ ಪ್ರಯಾಣ ಸಾಗಿದ್ದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಕಡೆಗೆ. ಸುಬ್ರಹ್ಮಣ್ಯ ಹೋಗುತ್ತಾ? ಸುಬ್ರಹ್ಮಣ್ಯ ಹೋಗುತ್ತಂತೆ.